ಇಂದು ವಿಶ್ವ ಪರಿಸರ ದಿನ. ಭೂಮಿಯು ನೀಡುತ್ತಿರುವ ಅಪಾಯದ ಸಂಕೇತಗಳನ್ನು ಅರ್ಥೈಸಿಕೊಂಡು ಹವಾಮಾನ ಬದಲಾವಣೆಯ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಿದೆ. ಪರಿಸರ ಸಂರಕ್ಷಣೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಹಸಿರು ಇಂಧನ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನಿಸರ್ಗ ಆಧಾರಿತ ಪರಿಹಾರಗಳು ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಸಮುದ್ರದ ಅಲೆಗಳ ಅಪಾಯದ ಏರಿಳಿತ, ಕೆರಳಿದ ಕಾಡ್ಗಿಚ್ಚುಗಳು, ಕರಗುತ್ತಿರುವ ಹಿಮನದಿಗಳು ಇವೆಲ್ಲ ಇಂದು ನಮಗೆ ಎಚ್ಚರಿಕೆ ನೀಡುತ್ತಿವೆ. ಯಾಕಂದ್ರೆ ನಮ್ಮ ಈ ಭೂಗ್ರಹ ಎಂದೂ ಸುಮ್ಮನೆ ವಾದ ಮಾಡುವುದಿಲ್ಲ, ಕೇವಲ ಸಂಕೇತಗಳನ್ನು ಕಳುಹಿಸುತ್ತದೆ. ತಾಪಮಾನ ಮಿತಿಯನ್ನು ಈಗಾಗಲೇ ದಾಟುತ್ತಿದ್ದೇವೆ. ಇದಕ್ಕೆ ಕಡಿವಾಣ ಹಾಕಿ ಪರಿಸರ ಕಾಪಾಡಿಕೊಳ್ಳದಿದ್ದರೆ ಅಪಾಯ ಖಚಿತ. ಹೀಗಾಗಿ ಈ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು 2026ರ ವಿಶ್ವ ಪರಿಸರ ದಿನವು ಹವಾಮಾನ ಕ್ರಿಯೆಯ ಸುತ್ತ ಜಗತ್ತನ್ನು ಒಗ್ಗೂಡಿಸುತ್ತಿದೆ. ಈ ನಿಟ್ಟಿನಲ್ಲಿ ಈ ಬಾರಿ ಅಜರ್ಬೈಜಾನ್ ದೇಶವು ವೇದಿಕೆ ಸಿದ್ಧಪಡಿಸುತ್ತಿದೆ. ಹವಾಮಾನ ಬದಲಾವಣೆಯ ಮಿತಿ ದಾಟಿದ ಭೂಮಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸಾವಿರದ 1972ರಲ್ಲಿ ವಿಶ್ವಸಂಸ್ಥೆಯು ಜೂನ್ 5 ವಿಶ್ವ ಪರಿಸರ ದಿನವೆಂದು ಘೋಷಿಸಿತು. 1973ರಲ್ಲಿ ಒಂದೇ ಭೂಮಿ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ದಿನಾಚರಣೆ ಇಂದು 150ಕ್ಕೂ ಹೆಚ್ಚು ದೇಶಗಳನ್ನು ಒಳಗೊಂಡ ಅತಿ ದೊಡ್ಡ ಜಾಗತಿಕ ದಿನವಾಗಿದೆ. ವಾಯು ಮಾಲಿನ್ಯದಿಂದ ಹಿಡಿದು ಪ್ಲಾಸ್ಟಿಕ್ ಮುಕ್ತ ಪರಿಸರದವರೆಗೆ ಈ ದಿನ ಹಲವು ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ. ಅಜರ್ಬೈಜಾನ್ ದೇಶವು 2026ರ ವಿಶ್ವ ಪರಿಸರ ದಿನದ ಆತಿಥ್ಯವನ್ನು ಹೊತ್ತಿದೆ. ತನ್ನ ಅದ್ಭುತ ನೈಸರ್ಗಿಕ ವೈವಿಧ್ಯತೆಗೆ ಹೆಸರಾದ ಈ ದೇಶ 8 ವಿವಿಧ ಹವಾಮಾನ ವಲಯಗಳನ್ನು ಹೊಂದಿದೆ. ಈಗಾಗಲೇ ಹಲವು ಹವಾಮಾನ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಇಂದು ಅಜರ್ಬೈಜಾನ್ನ ಬಾಕು ನಗರವು ಜಾಗತಿಕ ಪರಿಸರ ಕ್ರಾಂತಿಗೆ ಸಾಕ್ಷಿಯಾಗಲಿದೆ. ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಕುಡಿಯಲು ನೀರು, ಉಸಿರಾಡಲು ಗಾಳಿ, ಬದುಕಲು ಭೂಮಿ. ಆದರೆ ನಾವು ಪ್ರಕೃತಿಗೆ ಕೊಡುತ್ತಿರುವುದಾದರೂ ಏನು? ಕೇವಲ ಮಾಲಿನ್ಯ, ಪ್ಲಾಸ್ಟಿಕ್ ತ್ಯಾಜ್ಯ. ಯೋಚಿಸಬೇಕಾದ ಸಮಯ ಬಂದಿದೆ. ಈ ನಿಟ್ಟಿನಲ್ಲಿ ಪರಿಸರ ರಕ್ಷಣೆಗಾಗಿ ಹೆಚ್ಚಿನ ಗಿಡಗಳನ್ನು ನೆಟ್ಟು ಪೋಷಿಸುವುದು, ಏಕಬಳಕೆಯ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ತ್ಯಜಿಸುವುದು, ನೀರು ಮತ್ತು ವಿದ್ಯುತ್ತನ್ನು ಮಿತವಾಗಿ ಬಳಸುವುದು, ಸೌರಶಕ್ತಿಯಂತಹ ನವೀಕರಿಸಬಹುದಾದ ಇಂಧನಕ್ಕೆ ಒತ್ತು ನೀಡುವುದು ಅನಿವಾರ್ಯವಾಗಿದೆ. ಒಟ್ಟಾರೆ ಭೂಮಿ ನಮಗೆ ನೀಡುತ್ತಿರುವ ಸಂಕೇತಗಳನ್ನು ನಾವು ಈಗಲೇ ಗಮನಿಸದಿದ್ದರೆ ಮುಂದೆ ದೊಡ್ಡ ಬೆಲೆ ತೆರಬೇಕಾಗುತ್ತದೆ. ಹೀಗಾಗಿ 2026ರ ವಿಶ್ವ ಪರಿಸರ ದಿನವು ಕೇವಲ ಆಚರಣೆಯಾಗದೆ ಪ್ರತಿಯೊಬ್ಬರ ಜೀವನ ಶೈಲಿಯಲ್ಲಿ ಬದಲಾವಣೆ ತರುವ ದಿನವಾಗಲಿ ಎಂಬುದು ವಿಶ್ವಸಂಸ್ಥೆಯ ಆಶಯವಾಗಿದೆ.